ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕೋರ್ಟ್ಗೆ ಹಾಜರಾಗಿದ್ದ ಜನಾರ್ದನ ರೆಡ್ಡಿ ಅವರನ್ನ ಅಲ್ಲೇ ವಶಕ್ಕೆ ಪಡೆದಿದ್ದಾರೆ ಸಿಬಿಐ ಅಧಿಕಾರಿಗಳು. ಹಾಗಾದ್ರೆ ಮುಂದೆ ಜನಾರ್ದನ ರೆಡ್ಡಿ ಅವರಿಗೆ ಇರುವಂತಹ ಕಾನೂನಾತ್ಮಕ ಅವಕಾಶಗಳು ಏನೇನು ಅಂತ ಹೇಳಿ. ಹೌದು ವಿದೇಶಿ, ಈಗ ಮುಖ್ಯವಾಗಿ ಜನಾರ್ದನ ರೆಡ್ಡಿ ಅವರಿಗೆ ಈಗ ಸಿಬಿಐ ವಿಶೇಷ ನ್ಯಾಯಾಲಯ 2 ವರ್ಷ ಅಥವಾ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದ್ರೆ ಅವರು ತಕ್ಷಣವೇ ಬಿಡುಗಡೆ ಆಗ್ತಾ ಇದ್ರು. ಯಾಕಂದ್ರೆ ಈ ಕೇಸ್ನಲ್ಲಿ ಆಗ್ಲೇ ಅವರು 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಹಾಗಾಗಿ ಅವ್ರಿಗೆ ಮತ್ತೆ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದ್ರೀಗ ಈ ಕೇಸ್ನಲ್ಲಿ ಒಟ್ಟು 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರಲ್ಲಿ 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ ಒಟ್ಟಾರೆ ಜೈಲು ಶಿಕ್ಷೆಯ ಪ್ರಮಾಣ 7 ವರ್ಷ ಆಗಿದೆ. ಈಗ ಯಾವುದೇ ಒಂದು ಕೇಸ್ನಲ್ಲಿ 2 ಅಥವಾ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದಾಗ ಅದೇ ಕೋರ್ಟ್ಗೆ ಜಾಮೀನು ನೀಡುವಂತ ಅಧಿಕಾರ ಕೂಡ ಇರುತ್ತೆ. ಆದ್ರೆ ಈ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಒಟ್ಟು 7 ವರ್ಷ ಜೈಲು ಶಿಕ್ಷೆ ವಿಧಿಸಿರೋದ್ರಿಂದ ಈಗ ಸಿಬಿಐ ವಿಶೇಷ ಕೋರ್ಟ್ಗೆ ಈ ಕೇಸ್ನಲ್ಲಿ ಜಾಮೀನನ್ನ ನೀಡಲಿಕ್ಕೆ ಅವಕಾಶ ಇಲ್ಲ. ಈಗ ಜಾಮೀನು ಕೋರಿ ಜನಾರ್ದನ ರೆಡ್ಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಶಿಕ್ಷೆಯನ್ನು ಕೂಡ ಅಮಾನತ್ನಲ್ಲಿ ಇಡುವಂತೆ ಹೈಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬಹುದು. ಶಿಕ್ಷೆಗೆ ತಡೆಯಾಜ್ಞೆ ನೀಡುವಂತೆ ಕೂಡ ಹೈಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬಹುದು. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ಮಾಡ್ಕೊಳ್ಳುವಂತಹ ಮನವಿಗಳು ಮತ್ತು ಕಾನೂನು ಹೋರಾಟಗಳು. ಈಗ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಆಗಿರೋದ್ರಿಂದಾಗಿ ಇನ್ನೂ 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸುವಂತದ್ದು ಬಾಕಿ ಇದೆ. ಹೀಗಾಗಿ ಈಗ ತಕ್ಷಣಕ್ಕೆ ಕೋರ್ಟ್ ತೀರ್ಪು ನೀಡ್ತಾ ಇದ್ದಂತೆಯೇ ಸಿಬಿಐ ಅಧಿಕಾರಿಗಳು ಕೋರ್ಟ್ನಲ್ಲಿದ್ದಂತಹ ಜನಾರ್ದನ ರೆಡ್ಡಿಯನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಅವ್ರನ್ನ ಜೈಲಿಗೆ ಕರ್ಕೊಂಡೋಗಿ ಕೂಡ ಸಿಬಿಐನ ಅಧಿಕಾರಿಗಳು ಬಿಡ್ತಾರೆ. ಈಗ ಕೋರ್ಟ್ ತೀರ್ಪಿನ ಪ್ರಕಾರ ಜನಾರ್ದನ ರೆಡ್ಡಿ ಈಗ ಹೈಕೋರ್ಟ್ ಜಾಮೀನು ನೀಡೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಜೊತೆಗೆ ಹೈಕೋರ್ಟ್ ನಲ್ಲಿ ಏನಾದ್ರು ರಿಲೀಫ್ ಪಡ್ಕೊಂಡ್ರೆ ಮಾತ್ರನೇ ಅವರು ಜೈಲಿನಿಂದ ಬಿಡುಗಡೆ ಆಗ್ಬೋದು, ಇಲ್ವೇ ಜೈಲು ಶಿಕ್ಷೆಗೆ ತಡೆಯಾಜ್ಞೆನ ಪಡ್ಕೊಳ್ಬಹುದು, ಇಲ್ವೇ ಅದಕ್ಕೆ ಜೈಲು ಶಿಕ್ಷೆಯನ್ನು ಅಮಾನತ್ ನೀಡುವಂತೆ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡು ಆ ಒಂದು ಹೋರಾಟವನ್ನು ಹೈಕೋರ್ಟ್ ನಲ್ಲಿ ನಡೆಸಬೇಕಾಗುತ್ತೆ. ಈಗ ಹೈಕೋರ್ಟ್ ಸಿಬಿಐನ ವಿಶೇಷ ನ್ಯಾಯಾಲಯ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿರೋದ್ರಿಂದಾಗಿ ತಕ್ಷಣವೇ ಸಿಬಿಐ ಅಧಿಕಾರಿಗಳು ಜನಾರ್ದನ ರೆಡ್ಡಿಯನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವತ್ತು ಜನಾರ್ದನ ರೆಡ್ಡಿ ಜೈಲಿಗೆ ಹೋಗ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.